ಸೊ ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮ ಚಿಕ್ಕಬಳ್ಳಾಪುರದ ಹುಡುಗ ನಾದಿರ್ ಮಾಹಿ. ನಾವಿವತ್ತು ಚಿಕ್ಕಬಳ್ಳಾಪುರದಲ್ಲಿರುವ ಶ್ರೀಕೃಷ್ಣ ಹೋಳಿಗೆ ಮನೆಯಲ್ಲಿದ್ದೀವಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ ಹೆಂಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಇವತ್ತು ನಾವು ಬಂದಿರೋ ಸ್ಥಳ ಬಂದ್ಬಿಟ್ಟು ಶ್ರೀಕೃಷ್ಣ ಕ್ಯಾಟರಿಂಗ್. ಇಲ್ಲಿ ತುಂಬಾ ಜನ ಹೇಳಿದ್ರು ಹೋಳಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಟೇಸ್ಟ್ ಮಾಡಕ್ ಬಂದಿದ್ದೀವಿ. ತುಂಬಾ ವೆರೈಟಿ ಆದಂತ ಹೋಳಿಗೆಗಳು ಸಿಗುತ್ತೆ ಇಲ್ಲಿ. ಈ ಎಣ್ಣೆ ಅಲ್ಲೇ ಬಿಸಿ ಬಿಸಿ ಹಾಕೊಡ್ತಾರೆ, ಬಿಸಿ ಬಿಸಿ ತಿನ್ಬೋದು. ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆಗುತ್ತೆ. ಹಾಗೆ ಲೈಕ್ ಅಂಡ್ ಫಾಲೋ ಮಾಡ್ಕೊಳ್ಳಿ. ಬೇಳೆದು, ಕೊಬ್ಬರಿದು, ಕ್ಯಾರೆಟ್, ಪೈನಾಪಲ್, ಇದಲ್ಲದೆ ಖರ್ಜೂರ, ಕೋವಾ, ಗುಲ್ಕನ್ನು, ಬಾದಾಮಿ ಎಲ್ಲ ಸಿಗುತ್ತೆ. ಬಿಸಿ ಬಿಸಿ ಲೈವ್ ಹಾಕೊಡ್ತೀವಿ. ಬಲ್ಕ್ ಆರ್ಡರ್ ತಗೊಳ್ತೀವಿ. ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ಬಾಯಲ್ಲಿ ಇಕ್ಕೊಂಡು ತಿಂತಾ ಇದ್ರೆ ನಾಲ್ಕೆ ಎಲ್ಲ ಲಬ 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 ಅಂತ ಹೊಡ್ಕೊಳುತ್ತೆ. ಇದು ಟೇಸ್ಟ್ ಮಾಡಕ್ಕೆ ನನ್ನ ಜೊತೆ ನನ್ನ ಗೆಳೆಯರು ಬಂದಿದ್ರು. ನಾವು 3 ಜನ ಹೋಗಿರೋದ್ರಿಂದ 4 ತರ ವೆರೈಟಿ ಆದಂತ ಹೋಳಿಗೆಗಳು ತಗೊಂಡು ಟೇಸ್ಟ್ ಮಾಡಿದ್ರಿ. ತುಂಬಾ ಸಖತ್ತಾಗಿತ್ತು. ಮತ್ತೆ ಇಲ್ಲಿ ಅದೇ ತರ ಪೂತರೇಕಲು, ಆಂಧ್ರ ಸ್ಟೈಲ್ ಪೂತರೇಕಲು ಕೂಡ ಸಿಗುತ್ತೆ. ಪಾಲಕ್ ಸೇರಿದಂತೆ 2-3 ರೀತಿ ಹಪ್ಪಳಗಳು ಸಿಗುತ್ತೆ. ಮತ್ತೆ ಚಕ್ಲಿ, ನಿಪ್ಪಟ್ಟು, ಕೋಲ್ಬಡೆ ಈ ತರ ಮುರುಕುಗಳು ಸಿಗುತ್ತೆ. ಮತ್ತೆ ಫೇಮಸ್ ಆದಂತ ಚಿಂತಾಮಣಿ ಕಳೆ ಬೀಜ ಕೂಡ ಸಿಗುತ್ತೆ. ಈ ಎಣ್ಣೆ ನೋಡ್ತಾ ಇದ್ರಲ್ಲ, ತುಂಬಾ ಒಳ್ಳೆಯ ಎಣ್ಣೆನು. ಪಾರ್ಸಲ್ ಕೂಡ ಮಾಡ್ಕೊಳ್ಳಲಾಗುತ್ತದೆ. ಮತ್ತೆ ಮದ್ವೆ ಮತ್ತು ಇತರ ಸಮಾರಂಭಗಳಿಗೂ ಆರ್ಡರ್ ತಗೊಳ್ತಾರೆ. ಈ ಎಣ್ಣೆ ಅಪ್ಪಟ RCB ಅಭಿಮಾನಿ. ಹಾಗೆ ಸ್ವೀಟ್ ಮೇಲೆ ಪ್ರಾಣ ಇಟ್ಕೊಂಡಿರೋ ನಿಮ್ ಗೆಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಈ ಎಣ್ಣೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಬಯೋಲ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್.